ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಹರೀಶ್ ರಾಣಾ ಇವರ ತಂದೆ ತಾಯಿ ರಸ್ತೆ ಬದಿಯಲ್ಲಿ ಸ್ಯಾಂಡ್ವಿಚ್ ಮಾರ್ತಾ ಮಗನಿಗೆ ಸಿವಿಲ್ ಇಂಜಿನಿಯರ್ ಓದಿಸ್ತಿರ್ತಾರೆ. ಒಂದು ದಿನ ಮಗನ ಜೀವನದಲ್ಲಿ ನಡೆದಂಥ ಆ ದುರಂತ 13 ವರ್ಷಗಳ ಕಾಲ ಒಂದು ಕಡೆ ಮಗ ನರಳುತ್ತಾ ಇದ್ದಾನೆ. ಮಗನ ನರಳಾಟವನ್ನು ನೋಡಿ ಇಲ್ಲಿ ತಂದೆ ತಾಯಿ ಕೂಡ ಮರುಗ್ತಾ ಇದ್ದಾರೆ, ಕಣ್ಣೀರಿಡ್ತಿದ್ದಾರೆ. ಇನ್ನು ಮುಂದೆ ನಮಗೂ ಕೂಡ ವಯಸ್ಸಾಗ್ತಾ ಇದೆ, ಕೈಕಾಲಲ್ಲಿ ಶಕ್ತಿ ಇಲ್ಲ, ದುಡಿಯುವಂತಹ ಆ ಶಕ್ತಿಯೂ ಕೂಡ ಇಲ್ಲ, ಆರ್ಥಿಕ ಸಮಸ್ಯೆ ಕೂಡ ಇದೆ. ಮಗನನ್ನು ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋದಂತಹ ತಂದೆ ತಾಯಿ ಏನಂತ, ನನ್ನ ಮಗನಿಗೆ ದಯಾಮರಣವನ್ನು ಒದಗಿಸ್ಬಿಡಿ ಅಂತ ಹೇಳಿ. ಇಲ್ಲಿವರೆಗೂ ಇದೇ ದಯಾಮರಣಕ್ಕಾಗಿ ಹಲವು ಅರ್ಜಿಗಳು ಸುಪ್ರೀಂ ಬಾಗಿಲನ್ನು ತಟ್ಟಿವೆ. ಆದರೆ ಅವ್ರು ಯಾರಿಗೂ ಸಿಗದಂತಹ ದಯಾಮರಣಕ್ಕೆ ಅವಕಾಶ ಹರೀಶ್ ರಾಣಾ ಅವರಿಗೆ ಐತಿಹಾಸಿಕ ತೀರ್ಪು. ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಹರೀಶ್ ರಾಣಾ ಅವರಿಗೆ ದಯಾಮರಣಕ್ಕೆ ಅವಕಾಶವನ್ನು ಕೊಟ್ಟು ಸ್ವತಃ ನ್ಯಾಯಮೂರ್ತಿಗಳೇ ಕಣ್ಣೀರಿಟ್ಟಿದ್ದಾರೆ. ತಂದೆ ತಾಯಿ ನನ್ನ ಮಗನಿಗೆ ದಯಾಮರಣವನ್ನು ಕೊಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಅದು ಬೇಡ್ಕೊಳ್ತಾ ಇರುವಂಥ ಆ ಪರಿಪರಿ ಬೇಡಿಕೆಗೆ ಇಲ್ಲಿ ನ್ಯಾಯಾಧೀಶರು ಕೂಡ ಕಣ್ಣೀರಿಡುವಂಥ ಪರಿಸ್ಥಿತಿ. ಹಾಗಾದರೆ ಈ ಕೇಸ್ ಏನು? ಹರೀಶ್ ರಾಣಾ ಅವರ ಜೀವನದಲ್ಲಿ ಅಂಥದ್ದೇನು ನಡೆದಿತ್ತು? ಮತ್ತು ಈ ದಯಾಮರಣ ಅಂದರೆ ಏನು? ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಕೇಳಿರದಂತಹ ದಯಾಮರಣ. ನೋಡಿ, ಈ ದಯಾಮರಣದಲ್ಲಿ 2 ಟೈಪ್ಸ್ ಇದೆ: ನೇರ ದಯಾಮರಣ ಮತ್ತು ಪರೋಕ್ಷ ದಯಾಮರಣ. ನಮ್ಮ ದೇಶದಲ್ಲಿ ನೇರ ದಯಾಮರಣಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಪರೋಕ್ಷ ದಯಾಮರಣವನ್ನು ಇದೇ ಬಾರಿ ಪ್ರಪ್ರಥಮ ಬಾರಿಗೆ ಹರೀಶ್ ರಾಣಾ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಭಾರತ ದೇಶದಲ್ಲಿ ಈ ದಯಾಮರಣಕ್ಕೆ ಅವಕಾಶ ಏನಕ್ಕಿರಲಿಲ್ಲ. ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಹರೀಶ್ ರಾಣಾ ಅವರ ಕುಟುಂಬ ಇವರು ಮೂಲತಃ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಭಾಗದವರು. ಇವರ ತಂದೆ ತಾಯಿ ಅಂದರೆ ಹರೀಶ್ ರಾಣಾ ಅವರ ತಂದೆ ತಾಯಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಸ್ಯಾಂಡ್ವಿಚ್ ಮಾರಾಟವನ್ನು ಮಾಡ್ತಿರ್ತಾರೆ. ಸ್ಯಾಂಡ್ವಿಚ್ನ ರೆಡಿ ಮಾಡೋದು, ಅದನ್ನು ಮಾರಾಟ ಮಾಡೋದು, ಇದೇ ಇವರ ಕಾಯಕ. ಇದರಿಂದನೇ ಇವರ ಕುಟುಂಬ ನಡೀತಾ ಇರುತ್ತೆ. ಅದರಲ್ಲಿ ಹಣವನ್ನು ಉಳಿಸಿ ಮಗನಿಗೆ ಇವರು ವಿದ್ಯಾಭ್ಯಾಸವನ್ನು ಕೊಡ್ತಿರ್ತಾರೆ. ನೋಡಿ, ಹರೀಶ್ ರಾಣಾ ಅವರು ಪಂಜಾಬ್ನ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ರು. ಜೊತೆಗೆ ಫುಟ್ಬಾಲ್ ಪ್ಲೇಯರ್ ಕೂಡ ಆಗಿದ್ರು. ಅದರಲ್ಲೂ ವಿದ್ಯಾಭ್ಯಾಸದಲ್ಲಿ ಇವರು ಎತ್ತಿದ ಕೈ ಅಂತಂದ್ರೂ ಕೂಡ ತಪ್ಪಿಲ್ಲ. ತುಂಬ ಚುರುಕಾಗಿರುವಂತಹ, ಚೂಟಿಯಾಗಿರುವಂತಹ ಹುಡುಗ. ಎಲ್ಲದರಲ್ಲೂ ಕೂಡ ಮೇಲು ಮತ್ತೆ ಎಲ್ಲದರಲ್ಲೂ ಕೂಡ ಭಾಗಿ ಆಗಬೇಕು ಅನ್ನೋ ರೀತಿಯಾಗಿ ಆಕ್ಟಿವ್ ಇರುವಂಥ ಹುಡುಗ. ಈ ಹುಡುಗ ಪಂಜಾಬ್ನಲ್ಲಿರುವಂಥ ಮೊಹಲಿಯಾ ಎಂಬಂಥ ಒಂದು ಪಿಜಿಯಲ್ಲಿ ಇವರು ವಾಸ ಮಾಡ್ತಿರ್ತಾರೆ. ಒಂದು ದಿನ 2013ರಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆ ಈ ಕುಟುಂಬದ ಕನಸನ್ನು ನುಚ್ಚು ನೂರು ಮಾಡುತ್ತೆ. ಏನಾಯಿತು ಅಂತಂತಂದರೆ, ಇವರು ಪಿ ಜಿಯಲ್ಲಿ ಏನು ವಾಸ ಮಾಡ್ತಿದ್ದಾರಲ್ಲ, ಆ ಪಿ ಜಿಯ 4ನೇ ಮಹಡಿಯಲ್ಲಿ ಹರೀಶ್ ರಾಣಾ ಅವರು ನಿಂತ್ಕೊಂಡಿರ್ತಾರೆ. ಆಕಸ್ಮಿಕವಾಗಿ ಯಾರು ಇವರನ್ನು ತಳ್ಳಿರೋದಿಲ್ಲ ಮತ್ತು ಇವರಾಗಿಯೇ ಮೇಲಿಂದ ಬಿದ್ದಿರೋದಿಲ್ಲ. ಆಕಸ್ಮಿಕವಾಗಿ ಕಾಲ್ ಜಾರಿ ಇವರು 4ನೇ ಮಹಡಿಯಿಂದ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಂತಹ ಹರೀಶ್ ರಾಣಾ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆಗ ಆಸ್ಪತ್ರೆಯಲ್ಲಿ ವೈದ್ಯರು ಹರೀಶ್ ರಾಣಾ ಅವರ ವ್ಯವಸ್ಥೆ ಮತ್ತು ಅವರ ಪರಿಸ್ಥಿತಿಯನ್ನು ನೋಡಿ, ಮತ್ತು ಅವ್ರಿಗೇನು ಶಸ್ತ್ರಚಿಕಿತ್ಸೆಯನ್ನು ಕೊಟ್ಟಾದ ನಂತರ ಅವರು ಯಾವುದೇ ಶಸ್ತ್ರಚಿಕಿತ್ಸೆಗೆ ರಿಯಾಕ್ಟ್ ಮಾಡದೇ ಇರೋ ರೀತಿಯನ್ನು ಕಂಡು ಅವರು ಒಂದು ರಿಪೋರ್ಟನ್ನು ಹೊರಡಿಸ್ತಾರೆ. ಏನಂತ? ಇವರು ಕೋಮಾಕ್ಕೆ ಹೋಗಿದ್ದಾರೆ ಅಂತ. ಆಗ ಈ ಸುದ್ದಿನ ಕೇಳಿದಂತಹ ಆ ತಂದೆ ತಾಯಿಯ ಎದೆ ಬಡಿತ ಒಂದು ಕ್ಷಣ ನಿಂತು ಹೋಗುತ್ತೆ. ಯಾಕೆ ಅಂತಂತಂದರೆ, ನೋಡಿ, ಇವರು ತುಂಬ ಏನು ಶ್ರೀಮಂತರಂತ ಏನಿಲ್ಲ, ಇವ್ರ ಹತ್ರ ತುಂಬ ದುಡ್ಡಿದೆ ಅನ್ನೋಕ್ಕೂ ಏನಿಲ್ಲ, ಒಂದೊಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋಕ್ಕೂ ಏನಿಲ್ಲ. ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಒಂದು ವ್ಯಾಪಾರ ಮಾಡ್ಕೊಂಡಿದ್ದಂತಹ ಕುಟುಂಬ. ಇವರಿಬ್ಬರು ತಂದೆ ತಾಯಿ ಏನಂತಂದರೆ, ತನ್ನ ಮಗನ ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ ರೂಪಿಸಬೇಕು, ಮಗನಿಗೆ ಒಂದೊಳ್ಳೆ ಜೀವನ ಕೊಡಬೇಕು ಅನ್ನೋ ಆ ತುಟಿತದಲ್ಲಿದ್ದಂತಹ ತಂದೆ ತಾಯಿ. ತಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಗನ ಜೀವನ ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ದುಡ್ದಂತಹ ದುಡ್ಡಿನಲ್ಲಿ ಸ್ವಲ್ಪ ಉಳಿಸಿ ಮಗನಿಗೆ ನೋಡಿ
ಪಂಜಾಬ್ನ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದಿಸ್ತಾ ಇರ್ತಾರೆ. ಮಗನೂ ಕೂಡ ತಂದೆ ತಾಯಿಯ ತಕ್ಕಂಗೆ ಅವರು ಕೂಡ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಓದ್ಕೊಂಡು ವಿದ್ಯಾಭ್ಯಾಸದಲ್ಲೂ ಮುಂದಾಗಿದ್ರು. ಮತ್ತು ಇವರು ಫುಟ್ಬಾಲ್ ಪ್ಲೇಯರ್ ಕೂಡ ಆಗಿದ್ರು. ಒಳ್ಳೆ ಹುಡುಗ. ಆದರೆ ನೋಡಿ, ಈ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಯಾವ ರೀತಿ ಅಂತ ಲಿಂಕ್ ಇದೆ ಅನ್ನೋದನ್ನು ನೋಡಿ. ಇವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಮಗನೂ ಕೂಡ ಅಷ್ಟೇ ಚೆನ್ನಾಗಿ ಓದ್ಕೊಂಡಿದ್ದಂಥ ಹುಡುಗ. ಆದರೆ ದುರಾದೃಷ್ಟ ಏನು ನೋಡಿ, ಆ ಎಳೆ ವಯಸ್ಸಿನಲ್ಲಿ ಮಗ ಕೋಮಾಗೆ ಹೋಗಬೇಕು ಅಂತಂದರೆ ಆ ಸುದ್ದಿನ ಕೇಳಿದಂಥ ಆ ತಂದೆ ತಾಯಿಯ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ಬಿಡ್ತು. ಇನ್ನು ಮುಂದೆ ಏನು ಅನ್ನೋದೇ ಅವ್ರಿಗೆ ಯಕ್ಷ ಪ್ರಶ್ನೆ ಆಗೋಗ್ಬಿಡ್ತು. ನೋಡಿ, ಮಗ ಕೋಮಾಗೆ ಹೋಗಿದ್ರು ಸಹಿತ ಆ ತಂದೆ ತಾಯಿ ಕಳೆದ 13 ವರ್ಷದಿಂದ ಆ ಮಗನನ್ನು ಸಾಕಿ ಸಲುತ್ತಾನೆ ಬಂದಿದ್ದಾರೆ. ಅವ್ರು ನೋಡಿ, ಮಗನಿಗೆ ಇಷ್ಟು ದಿನ ಅವ್ರು ಏನು ವಿದ್ಯಾಭ್ಯಾಸಕ್ಕೆ ಏನು ಖರ್ಚು ಮಾಡ್ತಾ ಇದ್ರು, ಆ ಮಗನನ್ನು ನೋಡ್ಕೊಂಡಿರುವಂಥ ರೀತಿ, ಅದೊಂದು ರೀತಿಯಾದಂಥ ಚಾಲೆಂಜಿಂಗ್ ಲೈಫ್ ಆಗಿತ್ತು ಅವ್ರದ್ದು. ಅದಲ್ಲದೆ ಮಗ ಆಯ ತಪ್ಪಿ ಕೆಳಗಡೆ ಬಿದ್ದ ನಂತರ ಕೋಮಾಗೆ ಹೋದ್ರಲ್ಲ, ಅದಾದ ನಂತರ ಅವರ ಜೀವನದ ದಿಕ್ಕು ಕೂಡ ಬದಲಾಯಿತು. ಮತ್ತು ಮಗನನ್ನು ಒಂದು ಸಣ್ಣ ಎಳೆ ಕಂದಮ್ಮನಂತ ಅವರು ನೋಡ್ಕೊಳ್ಳುವಂಥ ಪರಿಸ್ಥಿತಿನೂ ಕೂಡ ಎದುರಾಗುತ್ತೆ. ಹೇಗೆ ಅಂತಂದರೆ, ಮಗನಿಗೆ ಅವರು ಈ ಕೊಳವೆ ಮೂಲಕ ಅವರು ಊಟ ತಿಂಡಿನ ಕೊಡಬೇಕು, ನೀರನ್ನು ಹಾಕಬೇಕು, ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಸೊ ಆದ್ರೂ ಸಹಿತ ಅಂದರೆ ನೋಡಿ, ಈಗ ಕೋಮಾದಲ್ಲಿದ್ದವರು ಹೇಗಿರ್ತಾರೆ, ಅವರು ನಮ್ಮನ್ನು ಯಾರನ್ನೂ ಗುರ್ತಿಡಿಯೋದಿಲ್ಲ, ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅವರು ಏನು ಮಾಡ್ತಿದ್ದಾರೆ, ಅವ್ರು ಎಲ್ಲಿ ಮಲ್ಕೊಂಡಿದ್ದಾರೆ, ಅವ್ರ ದೇಹದಲ್ಲಿ ಏನು ಬದಲಾವಣೆ ಆಗ್ತಾಯಿದೆ, ಅವ್ರು ಯಾರು, ಇದ್ಯಾವುದರ ಅರಿವೂ ಇಲ್ಲ. ಪ್ರಪಂಚದ ಅರಿವೇ ಇಲ್ಲದೆ ಅವರು ತಾವು ಎಲ್ಲಿರ್ತಾರೆ ಅಲ್ಲಿ ಮಲ್ಕೊಂಡಿರ್ತಾರೆ, ಕೂತ್ಕೊಂಡಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಕೋಮಾದಲ್ಲಿರೋರು ಇರ್ತಾರೆ. ಸೊ ಅಂಥ ಪರಿಸ್ಥಿತಿಯನ್ನು, ಮಗ ನರಳಾಡ್ತಾ ಇರುವಂಥ ಪರಿಸ್ಥಿತಿಯನ್ನು ನೋಡಿ ಪ್ರತಿದಿನವೂ ಕೂಡ ಜೀವಂತವಾಗಿದ್ರೂ ಸಹಿತ ಒಂದು ರೀತಿ ಸತ್ತಂಥ ಪರಿಸ್ಥಿತಿ ತಂದೆ ತಾಯಿದು. ಹೆಂಗಂತಂದರೆ ಪ್ರತಿದಿನವೂ ಕೂಡ ನರಕ ಯಾತನೆ ತಂದೆ ತಾಯಿಗೆ. ಆ ಮಗನ ವ್ಯವಸ್ಥೆಯನ್ನು ನೋಡಿಕೊಂಡು ಇಂಥ ಜೀವನ ನಮಗೆ ಬೇಕಾ ಅನ್ನುವಂಥ ಒಂದು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಂಥ ಪರಿಸ್ಥಿತಿಗೆ ತಂದೆ ತಾಯಿ ಹಂಗೋ ಹಿಂಗೋ ಮಾಡಿ ಒಂದು 13 ವರ್ಷ ಮಗನನ್ನು ಹಾಗೇ ನಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ. ಮುಂದೊಂದು ದಿನ ನನ್ನ ಮಗ ಚೇತರಿಕೆ ಆಗ್ಬೋದು, ಮತ್ತು ಸಹಜವಾಗಿ ಮೊದಲು ನಮ್ಮ ಜೊತೆ ಹೇಗಿದ್ರು ಅದೇ ರೀತಿಯಾಗಿ ಆಗ್ಬೋದು ಅಂತ ಹೇಳಿ ನೋಡ್ಕೊಂಡೇ ಬಂದರು. ಆದರೆ ಏನು ಮಾಡ್ತೀರಾ, ಇಲ್ಲಿವರೆಗೂ 2024 ಸಹಿತ ಅವರ ತಾಳ್ಮೆಗೆ ನಾವೆಲ್ಲರೂ ಶಬಾಷ್ ಅಂತ ಹೇಳಲೇಬೇಕು. ಯಾಕಂತಂದರೆ ಮಗನ ಆ ಒಂದು ಮಮಕಾರ ಏನಿರುತ್ತಲ್ಲ, ಅಂದರೆ ಎಷ್ಟೇ ಆಗಲಿ ನಮ್ಮ ಮಗ ನೋಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಅಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರಿಗೊಂದು ದಿನ ಒಂದು ಪ್ರಶ್ನೆ ಹುಟ್ಟುತ್ತೆ, ನಮಗೂ ಕೂಡ ವಯಸ್ಸಾಗ್ತಾ ಇದೆ, ಕೈಕಾಲಲ್ಲಿ ಶಕ್ತಿ ಇಲ್ಲ, ಮಗನನ್ನು ಹೆಂಗೆ ನೋಡ್ಕೊಳ್ಳೋದು. ಮತ್ತು ಈಗ ಆ ಮಗನನ್ನು ನೋಡ್ಕೊಳ್ಬೇಕು, ಮತ್ತು ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಆಗಿರಲಿ, ಎಲ್ಲದಕ್ಕೂ ಕೂಡ ಮಾತ್ರೆಗಳಿಗಾಗಿರಲಿ, ಮತ್ತು ಪ್ರತಿದಿನ ಆತನಿಗೆ ಕೊಡಬೇಕಾಗಿರುವಂಥ ಔಷಧಿ ಮತ್ತು ಊಟೋಪಚಾರ ಎಲ್ಲದಕ್ಕೂ ಕೂಡ ದುಡ್ಡು ಬರೆಸ್ಬೇಕಾಗತ್ತೆ. ಸೊ ಅವ್ರು ದುಡಿಲೇಬೇಕಾಗತ್ತೆ ತಂದೆ ತಾಯಿ. ಈಗ ಅವರ ವಯಸ್ಸು ಕೂಡ ನೋಡಿದ್ರೆ ನೀವು ತುಂಬ ವಯಸ್ಸಾದವರೇ ಇದ್ದಾರೆ ತಂದೆ ತಾಯಿ. ಸೊ ಈ ಪರಿಸ್ಥಿತಿಯಲ್ಲಿ ಮಗನನ್ನು ನೋಡ್ಕೊಳ್ಳೋದೇನಿದೆಯಲ್ಲ, ಅದು ಅವರಿಗೆ ಆಗದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ತಂದೆ ತಾಯಿ ಅಸಹಾಯಕರಾಗಿದ್ದಾರೆ. ಸೊ ಅವ್ರ ಒಂದು ಪ್ರಶ್ನೆ ಏನಂತಂದರೆ, ಇವತ್ತೇನೋ ನಾವಿದ್ದೀವಿ, ನೋಡ್ಕೊಳ್ತಾ ಇದ್ದೀವಿ, ಮುಂದೊಂದು ದಿನ ನಮಗೂ ಕೂಡ ಏನೋ ಒಂದು ಆಗ್ಬಿಡ್ತು ಅಂತಂದರೆ, ಅಂದಂದ ವಯೋಸಹಜ ಕಾಯಿಲೆ ಅಥವಾ ಏನೋ ಒಂದು ಸಮಸ್ಯೆ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ಮಗನನ್ನು ನೋಡ್ಕೊಳ್ಳೋರು ಯಾರು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನೋಡಿ, ಯಾವ ತಂದೆ ತಾಯಿ ಕೂಡ ಈ ರೀತಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಬಟ್ ಇವರ ಸನ್ನಿವೇಶ ಆ ರೀತಿಯಾಗಿದೆ, ಸಿಚುವೇಶನ್ ಹಾಗಿದೆ, ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋಗಿ ನನ್ನ ಮಗನಿಗೆ ದಯಾಮರಣವನ್ನು ಒದಗಿಸಿ ಅಂತ ಹೇಳಿ ಅವರು ನ್ಯಾಯಾಧೀಶರ ಮುಂದೆ ಹೋಗಿ ಬೇಡ್ಕೊಳ್ತಾರೆ. ಆಗ ಕೋರ್ಟ್ ಏನು ರಿಯಾಕ್ಟ್ ಮಾಡುತ್ತೆ ಅಂತಂದರೆ, ನೋಡಿ, ಈಗ ಹರೀಶ್ ರಾಣಾ ಅವರಿಗೆ ಯಾವುದೇ ರೀತಿಯಾದಂಥ ವೆಂಟಿಲೇಷನಲ್ಲಿ ಇಲ್ಲ. ಅವರು ಅಂತಂದರೆ ಅವ್ರಿಗೆ ಈಗ ಡ್ರಿಪ್ಗಳ ಮೂಲಕವೇ ಅವ್ರಿಗೆ ಏನಾದ್ರೂ ಈ ಶಸ್ತ್ರಚಿಕಿತ್ಸೆ ನಡೀತಾ ಇದೆಯಾ, ಅಥವಾ ಈ ಥರದ್ದು ಅಂತಂದರೆ ಅವ್ರಿಗೇನಾದ್ರೂ ಈಗ ICUದಲ್ಲಿ ಇಟ್ಟಿರ್ತಾರೆ ನೋಡಿ, ಆ ಥರದ್ದು ಏನಾದರೂ ಇದೆಯಾ? ಆ ಥರದ್ದೇನಿಲ್ಲ. ಅವರು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಮಲಗಿದ್ದಾರೆ. ಆ ಥರ ಸಮಸ್ಯೆ ಇಲ್ಲ, ಮನೆಯಲ್ಲೇ ಮಲಗಿದ್ದಾರೆ, ಬಟ್ ಕೋಮಾದಲ್ಲಿದ್ದಾರೆ ಅವರು. ಹೀಗಿರುವಾಗ ನಾವು ಅವರಿಗೆ ದಯಾಮರಣ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವತ್ತು ಕೋರ್ಟ್ ಏನು ಮಾಡುತ್ತೆ, ಇವರ ಅರ್ಜಿಯನ್ನು ಏನು ಮಾಡುತ್ತೆ, ತಿರಸ್ಕರಿಸುತ್ತೆ. ಮತ್ತೆ 1 ವರ್ಷ ಕಾಯ್ತಾರೆ ಇವರು. ಅದಾದ ನಂತರ ಮತ್ತೆ ಇವರು ತಮ್ಮ ಒಂದು ಇದನ್ನು ಬಿಡದೆ ಮತ್ತೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟುತ್ತಾರೆ. ಒಂದು ದಿನ ಗಟ್ಟಿ ನಿರ್ಧಾರವನ್ನು ಮಾಡಿ ಈ ದಂಪತಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ, ನಮ್ಮ ಮಗನಿಗೆ ದಯಾಮರಣವನ್ನು ಒದಗಿಸಿ ಅಂತ ಹೇಳಿ. ಆಗ ಹೈಕೋರ್ಟ್ ಇವರ ಒಂದು ಅರ್ಜಿಯನ್ನು ತಿರಸ್ಕರಿಸುತ್ತೆ. ಯಾಕೆ ಅಂತಂತಂದರೆ, ನೋಡಿ, ದಯಾಮರಣ ಕೊಡಬೇಕು ಅಂತಂದ್ರೂ ಕೂಡ ಒಂದು ರೂಲ್ ಅಂತ ಇದೆ. ಏನಂತಂತಂದರೆ, ಅವ್ರಿಗೆ ಜೀವಿಸೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅವ್ರಿಗೇನಂತಂದರೆ ಅವರು ಬದುಕುಳಿಯೋದು ಕೂಡ ಕಷ್ಟಕರ ಆಗಿರುತ್ತೆ. ಮತ್ತು ಅವರು ತುಂಬ ನರಳಾಡ್ತಿರ್ತಾರೆ.
ಐ ಸಿ ಯುದಲ್ಲಿರ್ತಾರೆ. ಎಲ್ಲವೂ ಕೂಡ ಅವ್ರಿಗೆ ಈ ಪೈಪ್ ಮೂಲಕವೇ ಅವ್ರಿಗೆ ಆಹಾರ, ಏನೇ ಶಸ್ತ್ರಚಿಕಿತ್ಸೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಹೀಗೆ ಅವರ ಸ್ಥಿತಿ ಹೆಂಗಂತಂತಂದರೆ ಅವ್ರಿಗೆ ಬದುಕುಳಿಯಲು ತುಂಬ ಕಷ್ಟಕರವಾಗಿದೆ, ತುಂಬ ನರಳಾಡ್ತಿದ್ದಾರೆ, ಅವ್ರಿಗೆ ದಯಾಮರಣ ಕೊಟ್ಟುಬಿಡಿ ಅನ್ನೋ ರೀತಿಯಾಗಿ ಸಿಚುವೇಶನ್ ಇರಬೇಕು. ಹಾಗಿದ್ರೆ ಮಾತ್ರ ದಯಾಮರಣಕ್ಕೆ ಅವಕಾಶ ಇದೆ. ಇದು 2018ರಿಂದ ಜಾರಿಯಾಗಿರುವಂಥ ಅಮೆಂಡ್ಮೆಂಟ್ ಇದು. ಅದರಂತೆ 2024ರಲ್ಲಿ ಈ ದಂಪತಿ ಹೈಕೋರ್ಟ್ ಮೊರೆ ಹೋದಾಗ ಈ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಯಾಕೆ ಅಂತಂದರೆ ಈಗ ಹರೀಶ್ ರಾಣಾ ಅವರು ಮಲ್ಕೊಂಡಿದ್ದಾರೆ, ಕೋಮಾದಲ್ಲೇ ಇದ್ದಾರೆ. ಬಟ್ ಇವ್ರಿಗೆ ಒಂದು ಕೊಳವೆ ಮೂಲಕ ಆಹಾರವನ್ನು ಒದಗಿಸ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಇವ್ರಿಗೆ ಯಾವುದೇ ರೀತಿಯಾದಂಥ ವೆಂಟಿಲೇಷನ್ ಇಲ್ಲ, ಮತ್ತು ಐ ಸಿ ಯುದಲ್ಲಿಲ್ಲ. ಮತ್ತು ಅಂದರೆ ಈಗ ನೋಡಿ, ಇನ್ನೊಂದು ಸಹಾಯದ ಮೂಲಕ ಅವರು ಜೀವಿಸ್ತಾ ಇದ್ದಾರೆ ಅನ್ನೋದು ರೀತಿಯಾಗಿಲ್ಲ. ಅವ್ರ ಪಾಡಿಗೆ ಅವರಿದ್ದಾರೆ, ಬಟ್ ಅವ್ರು ಕೋಮಾದಲ್ಲಿದ್ದಾರೆ. ಹೀಗಾಗಿ ಈ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ದಯಾಮರಣಕ್ಕೆ ಅವಕಾಶ ಕೊಡೋದಿಲ್ಲ, ಇದು ದಯಾಮರಣ ಆಗೋದಿಲ್ಲ, ನಾವಾಗೆ ಆ ವ್ಯಕ್ತಿನ ಕೊಂದಂತೆ ಆಗುತ್ತೆ, ಇದು ಅಪರಾಧ, ಇದು ಕಾನೂನಿನಲ್ಲಿ ಅಪರಾಧ ಅಂತ ಹೇಳಿ ಆ ಅರ್ಜಿನ ಅವರು ತಿರಸ್ಕರಿಸಿ ಕಳಿಸ್ಬಿಡ್ತಾರೆ. ಸೊ ನಂತರ ಏನು ಮಾಡ್ತಾರೆ, ಆ ದಂಪತಿ ಅಷ್ಟಕ್ಕೆ ಬಿಡೋದಿಲ್ಲ. ಅವರು ಹೀಗಾದರೆ ಹೇಗೆ, ಮುಂದೆ ನಮ್ಮ ಜೀವನ ಹೇಗೆ, ಅದಲ್ಲದೆ ನಾವಿಲ್ಲ ಅಂತಂದಾಗ ಮಗನನ್ನು ನೋಡ್ಕೊಳ್ಳೋರಾದರೂ ಯಾರು ಅಂತ ಹೇಳಿ ಸುಪ್ರೀಂ ಬಾಗಿಲನ್ನು ತಟ್ಟುತ್ತಾರೆ ಈ ದಂಪತಿ. ಆಗ ಸುಪ್ರೀಂನಲ್ಲಿ ನ್ಯಾಯಾಧೀಶರು ಈ ಒಂದು ಕೇಸ್ನ ಯಾವ ರೀತಿಯಾಗಿ ಅವ್ರು ನೋಡ್ತಾರೆ ಅಂತಂತಂದರೆ, ಒಂದು ವೈದ್ಯಕೀಯ ತಂಡವನ್ನು ರಚಿಸ್ತಾರೆ. ಹರೀಶ್ ರಾಣಾ ಅವರನ್ನು ಚೆಕ್ ಮಾಡಿಸ್ತಾರೆ. ವೈದ್ಯಕೀಯವಾಗಿ ಅವರು ಇನ್ನು ಮುಂದೆ ಏನಾದರೂ ಬದುಕುವ ಸಾಧ್ಯತೆ ಇದೆಯಾ, ಉಳಿಯುವ ಸಾಧ್ಯತೆ ಇದೆಯಾ, ಅವರು ಕೋಮಾದಿಂದ ಮತ್ತೆ ವಾಪಸ್ ಬರುವ ಸಾಧ್ಯತೆ ಇದೆಯಾ, ಎಲ್ಲದರ ಬಗ್ಗೆ ಕೂಡ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಆಗ ಆ ವೈದ್ಯಕೀಯ ತಂಡ ಏನು ಹೇಳುತ್ತೆ ಅಂತಂದರೆ, ಇಲ್ಲ, ಅವ್ರಿಗೆ ಬದುಕುಳಿಯುವ ಸಾಧ್ಯತೆ ಕಮ್ಮಿ ಇದೆ, ಮತ್ತು ಅವರು ಹೀಗೇ ಇರ್ತಾರೆ, ಹೀಗೆ ಬಿಟ್ಟರೆ ಅವರು ಹೀಗೇ ಇರ್ತಾರೆ, ಇನ್ನೂ 10 ವರ್ಷ ಆಗಲಿ ಅವರು ಹೀಗೆ ಇರ್ತಾರೆ ಅಂತ ಹೇಳಿ ಒಂದು ರಿಪೋರ್ಟ್ನ ಈ ನ್ಯಾಯಾಧೀಶರ ಕೈಗೆ ವೈದ್ಯಕೀಯ ತಂಡ ಕೊಡುತ್ತೆ. ಸೊ ಆ ಒಂದು ರಿಪೋರ್ಟ್ನ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರು ಏನು ಹೇಳ್ತಾರೆ, ಹೌದು, ಈಗ ತಂದೆ ತಾಯಿಗೂ ಕೂಡ ವಯಸ್ಸಾಗೋಗ್ಬಿಟ್ಟಿದೆ, ಇಲ್ಲಿ ನೋಡಿದ್ರೆ ಶಸ್ತ್ರಚಿಕಿತ್ಸೆಗೆ ಬರೆಸ್ಬೇಕು ಹಣ ಅಂತಂತಂದರೆ ಅವರಿಬ್ಬರು ದುಡಿಬೇಕಾಗತ್ತೆ. ಮೊದಲೇ ರಸ್ತೆ ಬದಿಯಲ್ಲಿ ಅವರು ಸ್ಯಾಂಡ್ವಿಚು ಅದು ಇದಂತ ಮಾರಿಕೊಂಡು ಜೀವನ ಮಾಡ್ತಾ ಇರೋರು. ಹೀಗಿರುವಾಗ ಇವರಿಗೆ ನಾವು ದಯಾಮರಣವನ್ನು ಒದಗಿಸಿದರೆ ಅವರಿಗೆ ಈ ಜೀವನಕ್ಕೆ ಹರೀಶ್ ರಾಣಾ ಅವರಿಗೆ ಮುಕ್ತಿ ಅನ್ನೋದನ್ನ ಏನಾದರೂ ಕೊಟ್ಟುಬಿಟ್ರೆ ಅವರಿಬ್ಬರು ಕೂಡ ಇನ್ನು ಉಳಿದಂತಹ ದಿನಗಳಲ್ಲಿ ಸ್ವಲ್ಪ ಆರಾಮಾಗಿರ್ಬೋದು. ಮತ್ತು ಮುಂದೊಂದು ದಿನ ಅವರು ಇಲ್ಲ ಅಂತಂದಾಗೂ ಕೂಡ ಹರೀಶ್ ರಾಣಾ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಹಾಗಾಗಿ ದಯಾಮರಣವನ್ನು ಒದಗಿಸಲಿಕ್ಕೆ ಈ ಒಂದು ಕೇಸ್ ಸೂಕ್ತವಾದದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಐತಿಹಾಸಿಕ ತೀರ್ಪನ್ನು ಕೊಡ್ತಿದ್ದಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಈ ಥರದ ಕೇಸ್ ಯಾವತ್ತೂ ನಡೆದಿಲ್ಲ. ಮತ್ತು ಈ ಥರದ ಕೇಸ್ಗೆ ದಯಾಮರಣವನ್ನು ಕೊಟ್ಟಿದ್ದು ಹರೀಶ್ ರಾಣಾ ಅವರ ಕೇಸ್ಗೆ ಪ್ರಪ್ರಥಮ ಬಾರಿಗೆ ನ್ಯಾಯಾಧೀಶರು ದಯಾಮರಣವನ್ನು ಒದಗಿಸುವಾಗ ಅಕ್ಷರಶಃ ಕಣ್ಣೀರಿಡುತ್ತಲೇ ದಯಾಮರಣವನ್ನು ಒದಗಿಸಿದ್ದಾರೆ. ಅದರಲ್ಲೂ ದಯಾಮರಣದಲ್ಲಿ ಇವರಿಗೆ ಪರೋಕ್ಷವಾಗಿ ದಯಾಮರಣವನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ನೇರ ದಯಾಮರಣ ಮತ್ತು ಪರೋಕ್ಷ ದಯಾಮರಣ. ನೇರ ದಯಾಮರಣಕ್ಕೆ ನಮ್ಮ ಭಾರತ ದೇಶದಲ್ಲಿ ಅವಕಾಶ ಇಲ್ಲ. ಬೇರೆ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್ ಇಲ್ಲೆಲ್ಲ ಇದೆ. ಹೇಗೆ ಅಂತಂತಂದರೆ, ಈಗ ಅವ್ರಿಗೆ ಒಂದು ಚುಚ್ಚುಮದ್ದು, ಒಂದು ಯಾವುದಾದ್ರೂ ಪಾಯ್ಸನ್ ಕೊಟ್ಬಿಟ್ಟು ಅವರನ್ನು ಅವರ ಜೀವವನ್ನು ನಿಲ್ಲಿಸುವಂಥದ್ದು, ಅಥವಾ ಅವರ ಉಸಿರನ್ನು ಬಿಗಿಯಾಗಿ ಹಿಡಿದು ಅವರ ಜೀವವನ್ನು ನಿಲ್ಲಿಸುವಂಥದ್ದು, ಈ ರೀತಿಯಾಗಿ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ. ಇದಕ್ಕೆ ನೇರ ದಯಾಮರಣ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಪರೋಕ್ಷ ದಯಾಮರಣಕ್ಕೆ ಅವಕಾಶ ಇದೆ. ಹೇಗೆ ಅಂತಂದರೆ, ಅವರಿಗೆ ಈಗ ನೋಡಿ, ಯಾವುದೋ ಒಂದು ಲಸಿಕೆ ಮೇಲೆ ಅವ್ರ ಜೀವನ ನಡೀತಾ ಇರುತ್ತೆ, ಈಗ ವೆಂಟಿಲೇಟರ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಅಥವಾ ಅವರಿಗೆ ಹೀಗೆ ಚುಚ್ಚುಮದ್ದು ಈ ಥರದ್ದೆಲ್ಲದರ ಮೇಲೆ ಅವ್ರ ಜೀವನ ನಡೀತಿರುತ್ತಲ್ಲ, ಅದನ್ನು ನಿಲ್ಲಿಸ್ಬಿಡೋದು. ಹಾಗೆ ನಿಲ್ಲಿಸಿ ಅವರಿಗೆ ಪರೋಕ್ಷ ದಯಾಮರಣ ಕೊಡೋದು. ಆದರೆ ಈಗ ಹರೀಶ್ ರಾಣಾ ಅವರ ಕೇಸ್ನಲ್ಲಿ ಆ ರೀತಿಯಾದಿದ್ದಿಲ್ಲ. ಅಂದರೆ ಇವರು ವೆಂಟಿಲೇಟರಲ್ಲಿಲ್ಲ ಮತ್ತು ಇನ್ನೊಂದು ಇದರಲ್ಲಿಲ್ಲ. ಸೊ ಇವ್ರಿಗೆ ಯಾವ ರೀತಿಯಾಗಿ ದಯಾಮರಣ ಕೊಡ್ತಾರೆ ಅಂತಂದರೆ, ಈಗ ಅವ್ರಿಗೇನು ಕೊಳವೆ ಮೂಲಕ ಊಟ ಕೊಡ್ತಾ ಇದ್ದಾರಲ್ಲ, ಅದನ್ನು ನಿಲ್ಲಿಸ್ತಾರೆ. ಸೊ ಈ ಮೂಲಕ ಅವರಿಗೆ ದಯಾಮರಣವನ್ನು ಒದಗಿಸಲಾಗಿದೆ. ಒಟ್ಟಿನಲ್ಲಿ ದಯಾಮರಣದ ಯೋಜನೆ ಬಂದಿದ್ದು 1987ರಲ್ಲಿ. ಅವಾಗೊಂದು ಪ್ರಕರಣ ಇರುತ್ತೆ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಯಾಮರಣವನ್ನು ಒದಗಿಸಬೇಕು ಅಂತ ಹೇಳಿ ಸರ್ಕಾರ ಮತ್ತು ಆ ಕುಟುಂಬದ ನಡುವೆ ಒಂದಷ್ಟು ನಡೆಯುತ್ತೆ. ಬಟ್ ಹಂಗೂ ಹಿಂಗೂ ದಯಾಮರಣಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಬಟ್ 2018ರಲ್ಲಿ ಈ ರೀತಿಯಾದಂಥ ಕೇಸ್ಗಳು ತುಂಬ ಇದ್ವು. ಅಂತಂದರೆ ಕೋಮಾಕ್ಕೆ ಹೋಗಿರ್ತಾರೆ, ಅವರನ್ನು ಜೀವನ ಪೂರ್ತಿ ನೋಡ್ಕೊಳ್ಳೇಬೇಕು, ಅವ್ರನ್ನ ಆರೈಕೆ ಮಾಡೋದ್ರಲ್ಲೇ ಜೀವನ ಕಳೆದೋಗ್ಬಿಟ್ಟಿರ್ತಾರೆ. ಅದೆಷ್ಟೋ ತಂದೆ ತಾಯಿ
ಮಡದಿಯರು ಇವರೆಲ್ಲ. ಸೊ ಹಾಗಾಗಿ ಅವರ ಜೀವನಕ್ಕೆ ಮುಕ್ತಿ ಕೊಟ್ಬಿಟ್ರೆ ಉಳಿದವರಾದ್ರೂ ಆರಾಮಾಗಿರ್ತಾರೆ ಅನ್ನೋದಕ್ಕಿಂತ ಇರೋಷ್ಟು ದಿನ ಸ್ವಲ್ಪ ಇದರಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಹಾಗಾಗಿ 2018ರಿಂದ ಈ ಒಂದು ಅಮೆಂಡ್ಮೆಂಟ್ ಜಾರಿ ಆಯಿತು, ಕಾನೂನು ಬಂತು. ಸೊ ಅದರಂತೆ 2024ರಲ್ಲಿ ಹರೀಶ್ ರಾಣಾ ಅವರ ಕೇಸ್ ಏನು ಹೈಕೋರ್ಟ್ ಮೆಟ್ಟಿಲೇರಿದಾಗ ಅದು ತಿರಸ್ಕಾರ ಆಗುತ್ತೆ. ಅದಾದ ನಂತರ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಒಂದು ವಿಚಾರ ಹೇಳಿರ್ತಾರೆ, ಸರ್ಕಾರದವರು ಆ ಹಣವನ್ನು ಭರಿಸಲಿ, ವೈದ್ಯಕೀಯ ಖರ್ಚು ವೆಚ್ಚವನ್ನು ಭರಿಸಲಿ ಅಂತ ಹೇಳಿದರು. ತದನಂತರ ಅಷ್ಟಕ್ಕೆ ಸುಮ್ಮನಾಗದಂಥ ದಂಪತಿ ಸುಪ್ರೀಂ ಬಾಗಿಲವನ್ನು ತಟ್ತಾರೆ. ಈಗ ದಯಾಮರಣಕ್ಕೆ ಅವಕಾಶ ಸಿಕ್ಕಿದೆ. ಹರೀಶ್ ರಾಣಾ ನೋಡಿ, ಈಗ ಅವರೇನಾದ್ರೂ ಚೆನ್ನಾಗಿದ್ದಿದ್ರೆ ಇವತ್ತು ಅವರ ತಂದೆ ತಾಯಿನ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಯಾಕಂತಂದರೆ ಅವ್ರಿಗೊಂದು ಒಳ್ಳೆಯ ಎಜುಕೇಷನಲ್ಲಿದ್ದರು, ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ರು, ಮತ್ತು ತುಂಬ ಆ್ಯಕ್ಟಿವ್ ಆಗಿರುವಂಥ ಹುಡುಗ, ಫುಟ್ಬಾಲ್ ಪ್ಲೇಯರ್, ಹೀಗೆ ಸಾಕಷ್ಟು ರೀತಿಯಾದಂತಹ ಒಂದು ಒಳ್ಳೆಯ ಹವ್ಯಾಸಗಳೊಂದಿಗೆ ಇದ್ದಂಥ ಹುಡುಗ. ಇವತ್ತೇನಾದ್ರೂ ಅವರು ತುಂಬ ಚೆನ್ನಾಗಿ ಇದ್ದಿದ್ರೆ, ಆರೋಗ್ಯವಾಗಿ ಗುಣವಾಗಿ ಇದ್ದಿದ್ರೆ, ಅಥವಾ ಅವರು ಮುಂದೊಂದು ದಿನ ಗುಣ ಆಗ್ತಾರೆ ಅನ್ನೋಂಥ ಒಂದು ಭರವಸೆ ಏನಾದ್ರೂ ಸಿಕ್ಕಿದ್ರೂ ಸಹಿತ ಆ ತಂದೆ ತಾಯಿ ನಿಟ್ಟುಸಿರು ಬಿಡ್ತಾಯಿದ್ರು. ಬಟ್ ಇಂತಹ ಸಿಚುವೇಶನ್ ಯಾವ ತಂದೆ ತಾಯಿಗೂ ಬೇಡ. ಯಾಕಂತಂದರೆ ಹೆತ್ತ ಮಗನ ಕುರಿತಾಗಿ ಮಗನಿಗೆ ಮರಣ ಕೊಡಿ ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿ ಏನಿದೆಯಲ್ಲ, ಇದು ಯಾವ ತಂದೆ ತಾಯಿಗೂ ಬೇಡ. ಮತ್ತು ಇನ್ನೊಂದು, ನೀವು ಕೇಳ್ಬೋದು, ಈ ದಯಾಮರಣ ಅಂತ ಹೇಳಿ ಕೋರ್ಟ್ ಮೆಟ್ಟಲ್ಲಿ ಏರಿದ್ದಾದರೂ ಏನಕ್ಕೆ, ಯಾಕೆ ಸುಮ್ಮನೆ ಇವರು ಇಷ್ಟೆಲ್ಲ ಪೇಚಾಟಕ್ಕೆ ಬಿದ್ದರು, ಅದಕ್ಕಿಂತ ತಮ್ಮ ಮಗನನ್ನು ತಾವೇ ಅವರ ಉಸಿರನ್ನು ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು. ನೋಡಿ, ನಾವು ಭೂಮಿ ಮೇಲೆ ಬದುಕುಳಿಯಲು ಅದೆಷ್ಟು ಹಕ್ಕನ್ನು ನಾವು ಪಡೆದಿದ್ದೇವಲ್ವಾ, ಹಾಗೆ ನಾವು ಗೌರವಯುತವಾಗಿ ಮರಣ ಹೊಂದಲು ಸಹಿತ ನಾವು ಹಕ್ಕಿದೆ, ಆ ಹಕ್ಕನ್ನು ಪಡೆದುಕೊಳ್ಬೇಕು. ಸೊ ಅದೇ ಇದು ದಯಾಮರಣ. ಈಗ ನೋಡಿ, ನಾವು ನೇಣು ಹಾಕೊಂಡು ಬಿಡ್ತೀವಿ, ಅಥವಾ ಅವರು ಈ ರೀತಿ ಕೋಮಾದಲ್ಲಿದ್ದಾರೆ, ಅವರು ಉಸಿರು ನಿಲ್ಲಿಸ್ಬಿಡೋಣ, ಒಂದು ದಿಮ್ಮಿಟ್ಟು ಅವ್ರನ್ನ ಸಾಯಿಸ್ಬಿಡೋಣ, ಅಥವಾ ಅವರು ಊಟ ನಿಲ್ಲಿಸ್ಬಿಡೋಣ, ನಾವೇ ಅವ್ರಿಗೆ ಮರಣ ಕೊಟ್ಬಿಡೋಣ, ಇದೆಲ್ಲವೂ ಕೂಡ ಅಪರಾಧ ಆಗುತ್ತೆ ಕಾನೂನಿನ ಅಡಿಯಲ್ಲಿ. ಕಾನೂನಿಗೆ ಗೌರವ ಕೊಟ್ಟವರು ಮತ್ತು ಕೊಡುವವರಿಗೆ ಈ ದಯಾಮರಣದ ಒಂದು ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಹಾಗಾಗಿ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಗೌರವಯುತವಾಗಿ ದಯಾಮರಣವನ್ನು ಪಡೆದಿದ್ದಾರೆ ಹರೀಶ್ ರಾಣಾ. ಇನ್ನು ಮುಂದೆ ಆದ್ರೂ ಆ ತಂದೆ ತಾಯಿಗೆ ಈಗ ಇಷ್ಟು 13 ವರ್ಷಗಳ ಕಾಲ ಮಗುವಿನಂತೆ ಆ ಹರೀಶ್ ರಾಣಾ ಅವರನ್ನು ಜೋಪಾನ ಮಾಡ್ಕೊಂಡು ಬಂದಿದ್ರಲ್ಲ, ಅವರಿಗೆ ಈ ಒಂದು ಹರೀಶ್ ರಾಣಾ ಅವರನ್ನು ನೋಡ್ಕೊಂಡು ಬಂದ್ರಲ್ಲ, ಇದರಿಂದ ಒಂದು ಸಣ್ಣ ಬಿಡುಗಡೆ ಸಿಕ್ಕಂಗಾಗತ್ತೆ. ಬಟ್ ಮಾನಸಿಕವಾಗಿ ಅವರಿಗೆ ತುಂಬ ದೊಡ್ಡ ಆಘಾತವೇ ಸರಿ ಇದು. ಬಟ್ ಇನ್ನು ಮುಂದೆ ಅದನ್ನು ನೋಡ್ಕೊಳ್ಳೋದು ಏನಿತ್ತಲ್ಲ ಒಂದು ಪರಿಸ್ಥಿತಿ, ಅದರಿಂದ ಒಂದು ಬಿಡುಗಡೆ ಸಿಕ್ಕಂಗಾಯಿತು. ಮತ್ತು ಈ ಒಂದು ಬದುಕು, ಈ ಒಂದು ಜೀವನದಿಂದ ಈಗ ಹರೀಶ್ ರಾಣಾ ಅವ್ರಿಗೂ ಕೂಡ ಮುಕ್ತಿ ಸಿಕ್ಕಂಗಾಯಿತು. ಇಷ್ಟು ದಿನ ನರಳಾಡ್ಕೊಂಡು ಬಂದರು ಅವರು. ಸೊ ಹಾಗಾಗಿ ಅವ್ರಿಗೂ ಕೂಡ ಮುಕ್ತಿ ಸಿಕ್ಕಂಗಾಯಿತು. ಇದು ಐತಿಹಾಸಿಕ ತೀರ್ಪಾಗಿತ್ತು. ಈ ಹರೀಶ್ ರಾಣಾ ಅವರ ಜೀವನದ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.